ಕೆಆರ್ಪೇಟೆಯ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಎನ್ಎಸ್ಎಸ್ ಹಾಗೂ ರೆಡ್ ಕ್ರಾಸ್ ಸಮಿತಿಗಳ ವಾರ್ಷಿಕ ಸಮಾರೋಪ ಸಮಾರಂಭವು ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾನ್ಯ ಶಾಸಕರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಚ್.ಟಿ. ಮಂಜು, ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವರದಾನವಾಗಿವೆ ಎಂದರು. ನಿಮ್ಮ ಮನಸ್ಸಿಗೆ ಹೊಂದ್ಕೊಂಡು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಬರಬೇಕಾದ್ರೂ ಸಹ ನೀವು ಹಳ್ಳಿ ಹುಡುಗರು ಅಂತ ಹಳ್ಳಿ ಹುಡುಗಿರು ಅಂದ್ಬಿಟ್ಟು ನಿರೂಪಣೆ ಮಾಡಿದ್ರಿ. ಕೇಕೆ ಹಾಕೋದ್ರ ಮುಖಾಂತರ, ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ನಮ್ಮನ್ನು ಸಹ ಸ್ವಾಗತ ಮಾಡ್ಕೊಂಡಿದ್ದೀರಿ. ತಾವೆಲ್ಲರೂ ಸಹ ಪದವಿಯ ಪಡಿತಾರಂಥ ವಿದ್ಯಾರ್ಥಿನಿಯರು. ಹಾಗಾಗಿ ತಮಗೆಲ್ಲರೂ ಸಹ ಪ್ರಬುದ್ಧತೆ ಇದೆ, ಒಳ್ಳೆಯದು ಕೆಟ್ಟದ್ದು ಅಂತ ತೀರ್ಮಾನ ಮಾಡುವಂಥ ಶಕ್ತಿ ಇದೆ. ಬಹುತೇಕ ಗ್ರಾಮೀಣ ಪ್ರದೇಶ ತಂದೆ ತಾಯಿಗಳು ತಮ್ಮ ಶ್ರಮವನ್ನು ವ್ಯರ್ಥ ಮಾಡಿ ತಮ್ಮ ಮೇಲೆ ಅಪಾರವಾದ ಭರವಸೆ ಇಟ್ಟು ಕಾಲೇಜಿಗೆ ಕಳಿಸ್ತಾರೆ. ಬಹುತೇಕ ನಮ್ಮ ಹೆಣ್ಮಕ್ಳು ಎಲ್ಲರೂ ಸಹ ಬುದ್ಧಿವಂತಿರ್ತೀರಿ. ಹಾಗಾಗಿ ಒಂದು ಪದವಿಗೆ ತಕ್ಕಂತೆ ನಡ್ಕೊಳ್ಳುವಂಥ ಸ್ವಾಭಾವಿಕ ಗುಣವನ್ನು ತಮಗೆ ಬಂದಿರುತ್ತೆ. ಪ್ರೌಢಾವಸ್ಥೆಯನ್ನು ದಾಟಿ ಬಂದಿರೋದ್ರಿಂದ ಒಳ್ಳೆಯದು ಕೆಟ್ಟದ್ದು ಒಂದು ಯಾವುದೋ ಒಂದು ತೀರ್ಮಾನ ತಗೊಳ್ಳುವಂಥ ಸಾಮರ್ಥ್ಯ ನಿಮಗಿರುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, ತಮ್ಮ ಸೋದರಿರಲಿ, ಚಿಕ್ಕವರಿರಲಿ, ದೊಡ್ಡವರಿರಲಿ, ನಮ್ಮ ಸ್ನೇಹಿತರಿರಲಿ, ಬಹುತೇಕ ಬಾಲ್ಯ ವಿವಾಹನ ಆದಷ್ಟು ಬೇಗ ಆದಷ್ಟು ಕಡಿಮೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ, ಜೊತೆಗೆ ನಮ್ಮ ತಾಲೂಕಿನಲ್ಲಿ ನಾನು ಶಾಸಕನಾದ್ಮೇಲೆ ಕನಿಷ್ಠ ಪಕ್ಷ 13ರಿಂದ 14 ಮಕ್ಕಳು ಆತ್ಮಹತ್ಯೆ ಪ್ರಸಂಗಕ್ಕೆ ಹೋದಂಥ ಸಂದರ್ಭ ನಮ್ಮ ಕಣ್ಣೆದುರುಗಡೆ ಇದೆ. ಇವತ್ತು ಮನುಷ್ಯನಲ್ಲಿ ಬಹುತೇಕ ಎಂಥ ಸಮಸ್ಯೆನೂ ಸಹ ಸಾಲ್ವ್ ಮಾಡುವಂಥ ಸಾಮರ್ಥ್ಯ ಇದೆ, ಸಂದರ್ಭವೂ ಇದೆ. ಯಾವುದೇ ಸಮಸ್ಯೆಗೆ ಪರಿಹಾರ ಇಲ್ಲದಿರೋಂಥ ಸಮಸ್ಯೆನೇ ಇಲ್ಲ. ಅದಕ್ಕೆ ಪರಿಹಾರ ಸಿಗುತ್ತೆ. ಯಾರೂ ಸಹ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ, ಜೊತೆಗೆ ನೀವೆಲ್ಲರೂ ಸಹ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಂಥವರಿಂದ ತಮ್ಮ ಬುದ್ಧಿ ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯ ಎಲ್ಲರೂ ಸಹ ಒಂದು ಮಾನಸಿಕ ಸಾಮರ್ಥ್ಯನೂ ಸಹ ಅಷ್ಟೊಂದು ಪ್ರಬುದ್ಧತೆ ಇರೋದ್ರಿಂದ ಏನಾರ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಮನಸ್ಸಿನಲ್ಲಿದ್ದೀರಿ. ಅಚೀವ್ಮೆಂಟ್ ಮಾಡಲಿಕ್ಕೆ ಶಿಕ್ಷಕರ ಮತ್ತು ಪ್ರಾಂಶುಪಾಲರ ನನ್ನ ಸಹಕಾರವನ್ನು ತಗೊಂಡು ಒಂದು ಅಚೀವ್ಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಖ್ಯಾತ ಹಾಸ್ಯ ನಟ ಮನೋಹರ್ ವಿದ್ಯಾರ್ಥಿಗಳಿಗೆ ಮನೋರಂಜನೆಯ ಜೊತೆಗೆ ಸೊಗಸಾದ ಸಂದೇಶ ನೀಡಿ ತಮ್ಮ ವಿಶೇಷ ಭಾಷಣದಿಂದ ಕಾರ್ಯಕ್ರಮವನ್ನ ಹರ್ಷಭರಿತವಾಗಿಸಿದ್ರು. ಆಮೇಲೆ ಯಾರೋ ಮಿಡ್ ನೈಟ್ ವಿನಯ್ ಕಡೂರ ನಾನು ರಾತ್ರಿ 12:30 ಫೋನ್ ಮಾಡ್ದ, ಮಗ ಕ್ವಶನ್ ಪೇಪರ್ ಸಿಕ್ಕೈತೆ ಬರೀತ್ಯ. ನಾನು ಕ್ವಶನ್ ಪೇಪರ್ ಸಿಗ್ತದ? ನನ್ನ ಮಗ ಸುಮ್ಮನೆ ಹೇಳ್ಬೇಡಿ, ಇವಾಗ ಬರ್ಕೊ ಮಗ ಅಂತ. ನಂಗೆ ಬರ್ಕೊಳಕ್ಕೆ ಬರ್ತಾ ಇಲ್ಲ ಅದು ಕ್ವಶನ್. ನಾನು ನನ್ನ ಪಕ್ಕದ ಬಾಡಿಗೆ ಮೇಲೆ ಇದ್ದ ಬಡಿ ಬಸವಣ್ಣ ಅಂತ ಅವ್ರ ಮನೇಲಿ, ಅವ್ನು ಎದುರಿಸ್ದೆ, ನೋವು ಸ್ವಲ್ಪ ಬರ್ಕೊ ಅವನೇನೋ ಬರ್ದ. ಆಮೇಲೆ ಕಡಿಮೆ ಆನ್ಸರ್ ಇರಬೇಕು, ಜಾಸ್ತಿ ಮಾರ್ಕ್ಸ್ ಇರಬೇಕು, ಅದು ಬರೀ ಆನ್ಸರ್ ಅಂತೆ. ಯಾಕಂದ್ರೆ ನಾಳೆನೇ ಎಕ್ಸಾಮ್, ಎಲ್ಲಿ ಓದ್ಲಿ ನಾನು, ಇಂಗ್ಲೀಷೇ ಬರಲ್ಲ. ಆಮೇಲೆ 2 ಮಾರ್ಕ್ಸ್ ಇವಾಗಲೂ ಇದೆ ಅನಿಸ್ತದೆ ಬಯಾಲಜಿಲಿ ಅಲ್ವಾ, ಸ್ಟಾರ್ಟಿಂಗ್ 10 ಕ್ವಶನ್ 2 ಮಾರ್ಕ್ಸ್ಗೆ ಬರ್ತದಲ್ಲ. ಬಯಾಲಜಿ ಇಲ್ವಾ ಇಲ್ಲಿ? ಅದಕ್ಕೆಲ್ಲ ಬರ್ಸಿ ರಾತ್ರಿ ಎಲ್ಲ ಹೋಗಿ ನೋಡಿದ್ರೆ ಅದೇ ಕ್ವಶನ್ ಪೇಪರು. ನಾನು ಇದೇ ಬಂದ್ಬಿಟ್ಟೈತೆ, ಟಾಪರ್ಗಳೇ ನನ್ ಕೇಳ್ತವ್ರೆ ತೋರ್ಸೋ ಅಂತ. ಆಮೇಲೆ ಹೆಂಗೋ ಆಗಿ ಪಾಸ್ ಆದೆ. ಆಮೇಲೆ ಡಿಗ್ರಿ ಬಿಡಿ, ಆಮೇಲೆ ನನಗೆ ಇಲ್ಲಿ ಒಂದು ಸ್ವಲ್ಪ ಪೋಲಿ ಆಗ್ಬಿಟ್ಟಿದ್ನಲ್ಲ. ನಾವಮ್ಮ, ನಿಮ್ಗೆ ಹೇಳಿ, ನಿಮ್ಮ ಫ್ಯಾಮಿಲಿಗಳು ಪಾಪ ಎಲ್ರದ್ದು ನಮ್ಮ ಥರನೇ ಇರ್ತದೆ. 15,000 ಮಹಾಜನಸ ಕಾಲೇಜ್ ಫೀಸು, ನಮ್ಮ ತ ದುಡ್ಡಿಲ್ಲ ಕೊಡಕ್ಕೆ. ನಾವಮ್ಮ 10 ರೂಪಾಯಿ ಇದು ಎಲ್ಲ ಬಂಡ್ಲು ಥರ ಮಾಡಿ 15,000 ರೂಪಾಯಿ ಅಂದರೆ ಇವಾಗ 9 ಟೋಟಲ್ ಬರ್ತದೆ. ಅವಾಗ ಇಷ್ಟಪ್ಪ 10 ರೂಪಾಯಿ 20 ರೂಪಾಯಿ ಎಲ್ಲ ಸೇರಿ ಇಷ್ಟು ದುಡ್ಡು ತಗೊಂಡು ಹೋಗ್ಬಿಟ್ಟು ಅಡ್ಮಿಷನ್ ಆದೆ. ಅವಾಗ ಏನೋ ಒಂಥರ ನನ್ನ ಮೈಂಡ್ಗೆ ಹೊಡೀತು, ನಾನೇನೋ ಹಾಳಾಯ್ತಿದ್ದೀನಿ ಜೀವನದಲ್ಲಿ ಅಂತ. ಅಷ್ಟು ದುಡ್ಡು ಇತ್ತಲ್ಲ, ಇಷ್ಟಪ್ಪ ಹಿಡ್ಕೊಂಡು ಕೊಟ್ಟಿದ್ನಲ್ಲ ಪಾಪ. ಅವ್ರು ತಿಂತಿದ್ರು, ಏನ್ ಮಾಡ್ತಿರೋ ಪಾಪ, ಕಷ್ಟಪಟ್ಟು ಕೊಟ್ಟಿದ್ರಲ್ಲ ನಮ್ಮಮ್ಮ. ಅದಕ್ಕೋಸ್ಕರ ನಾನು ಡಿಗ್ರಿಲಿ ಓದ್ದೆ. ಹೇಳ್ಬೇಕಂದ್ರೆ ನಾನು ಪೋಲಿ ಆಯ್ತಿರೋದಕ್ಕೆ ನಮ್ಮ ಮನೆಯವ್ರು ಇಷ್ಟು ಕಷ್ಟಪಡ್ತಾರಲ್ಲ ಅಂತ. BSc ಸೆಕೆಂಡ್ ಟಾಪರ್ ಆದೆ ಫಸ್ಟ್ ಸೆಮ್ಮೆ. ಆಮೇಲೆ ಕಾಲೇಜ್ಗೆ ಪ್ರೈಮ್ ಮಿನಿಸ್ಟರ್ ಆದೆ.
ಆಮೇಲೆ ಸೆಕೆಂಡ್ ಇಯರ್ಗೆ ಸ್ಟೇಟ್ ಲೆವೆಲ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಆಯಿತು. ಥರ್ಡ್ ಇಯರ್ಗೆ ಸ್ಟೇಟ್ ಲೆವೆಲ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ಆಯಿತು. ಆಮೇಲೆ ಟಿವಿಗೆ ಹೋದೆ, ಮಜಾ ಭಾರತ ಡೈರೆಕ್ಷನ್ ಟೀಮ್ ಇದ್ದೆ, ಕಾಮಿಡಿ ಕ್ಲಾಡಿಗೆ ಬಂದೆ. ಇವಾಗ ಸಿನಿಮಾಗಳು ಮಾಡ್ತಾ ಇದ್ದೀನಿ. ನಾನೇ ಇವಾಗ ಟಿವಿಗೆ ಸ್ವಲ್ಪ ದಿನದಿಂದ ಹೋಗಿಲ್ಲ. ಈ ಸಲ ಭರ್ಜರಿ ಬ್ಯಾಚುಲರ್ಸ್ ಬರ್ತೀನಿ ನೆಕ್ಸ್ಟ್ ವೀಕ್ ನೋಡಿ. ಸೀನಿಯರ್ಸ್ ವರ್ಸಸ್ ಜೂನಿಯರ್ಸ್ ಅಂತ ಮಾಡ್ತಿದ್ದಾರೆ. ಸುನಿಲ್ ಅಮೃತ ಗೊತ್ತಾ? ಅವ್ರದ್ದು ನಮ್ದು ಇರೋದು. ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಂಬಾಣಿಯವ್ರದ್ದು, ಅವ್ರ ಮಗ ನನ್ನ ಫ್ರೆಂಡ್ ದರ್ಶನ್ ಅಂತ. ಅಲ್ಲೂ ನಾನು ಹೇಳ್ತಾ ಇದ್ದೆ, MLA ಹೀಗೆ ಬಂದಿದ್ರು ಅಣ್ಣ, ಅದೇನೆ ಅವ್ರ ಕೈಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಸ್ಬಿಟ್ಟೆ ಸ್ಟೇಜಲ್ಲಿ ಸ್ಪೀಕರ್ ಕೈಲಿ. ಸೊ ನಮ್ಮೂರಲ್ಲಿ ಈ ಥರ MLA ಇರೋದು ಭಾಳ ಖುಷಿ. ಆಮೇಲೆ ಅವ್ರೆಲ್ಲ ಬರ್ಕೋತಾ ಇದ್ರು, ಹಂಗ್ ಮಾಡೋಣ ಹಿಂಗ್ ಮಾಡೋಣ, ಅವ್ರ್ಯಾವ ಸ್ಟಾಫು ಇವ್ರ್ಯಾವ ಸ್ಟಾಫು ಅಂತ. ಆ ಕ್ಯೂರಿಯಾಸಿಟಿ ಎಲ್ರಿಗೂ ಬರಲ್ಲ. ಇವರೊಬ್ರು ಎಜುಕೇಟೆಡ್ ಆಗಿರೋದಕ್ಕೆ ಬರ್ತಾ ಇದೆ. ಇಲ್ಲಾಂದ್ರೆ ಕಾರ್ಯಕ್ರಮದಲ್ಲಿ ಉದ್ದೇಶ ಪೂರ್ವಕವಾಗಿ ಮಾತಾಡಿ ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದ ಅನ್ಕ ಮುಗಿಸ್ತಿರೋರು. ಬಟ್ ಅವ್ರು ಎಜುಕೇಟೆಡ್ ಇರೋದಕ್ಕೆ, ಆಮೇಲೆ ಇದೆಲ್ಲಾನು ಏನೋ ಮಾಡಬೇಕು ಅಂತ ಇರೋದಕ್ಕೆ ಈ ವರ್ಷ ಹೆಂಗಿದೆ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡೋಣ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್. ನಿಮ್ಗೂ ಅಣ್ಣ ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರು, ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಹಲವು ಸಂಘ ಸಂಸ್ಥೆಯ ಮುಖಂಡರು ಉಪಸ್ಥಿತರಿದ್ದರು.